ನೋಡಿ, ಇನ್ನು ಹಬ್ಬಗಳು ಒಂದೊಂದು ಕಾರ್ಯಕ್ರಮಗಳು ಬರ್ತದೆ. ಈಗ ದೀಪಾವಳಿ ಬಂತು, ಕೆಲವು ಬಸ್ನವರು ರೇಟ್ ಅನ್ನು ದುಪ್ಪಟ್ಟು ಮಾಡ್ತಾರೆ, ಜಾಸ್ತಿ ಮಾಡ್ತಾ ಇದ್ದಾರೆ ರೇಟ್ ಅನ್ನು. ಹಲವಾರು ಮಂದಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಮತ್ತೆ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ. ಈ ರೀತಿ ರೇಟ್ಗಳು ಜಾಸ್ತಿ ಆದಾಗ ದಯವಿಟ್ಟು ಆ ಸಂಬಂಧಪಟ್ಟಂತಹ ಪೊಲೀಸ್ ಇಲಾಖೆಗೆ ನೀವು ಆಗ್ಲೇ ಕಂಪ್ಲೇಂಟ್ ಮಾಡಿ, ಅವುಗಳ ಬಗ್ಗೆ ದಾಖಲೆಗಳನ್ನು ಇಟ್ಟುಕೊಂಡು ಸಂಬಂಧಪಟ್ಟಂತಹ ಇದಕ್ಕೆ ಕಂಪ್ಲೇಂಟ್ ಮಾಡಿ. ಯಾಕಂತ ಹೇಳಿದ್ರೆ ಎಲ್ಲರಿಗೆ ಜನರಿಗೆ ಸೇವೆ ಒದಗಿಸಲಿ ಅಂತ ಹೇಳಿ ಬಸ್ ಅನ್ನು ಇದು ಮಾಡಿದ್ದಾರೆ ಹೊರತು ಇವರಿಗೆ ಡಬಲ್ ವ್ಯಾಪಾರ ಮಾಡ್ಲಿ ಅಂತ ಯಾರಿಗೂ ಕೊಟ್ಟಿಲ್ಲ. ಸೊ ಇವರದೇನಾಗ್ತದೆ ಅಂತ ಹೇಳಿದ್ರೆ ಹಬ್ಬಗಳ ಸಂದರ್ಭದಲ್ಲಿ ನಾವು ಹೋಗ್ಲೇಬೇಕಿರ್ತದೆ. ಆಗ ಆ ಬೆಲೆಗಳನ್ನು ದುಪ್ಪಟ್ಟು ಮಾಡಿ ಜನರಿಗೆ ಸಂಕಷ್ಟ ಮಾಡ್ತಾ ಇದ್ದಾರೆ. ಎಷ್ಟೋ ಮಂದಿ ಬಡವರು ಇವತ್ತು ಇಂತಹ ಶುಭ ಸಂದರ್ಭದಲ್ಲಿ ಮನೆಗೆ ಹೋಗುದಿಲ್ಲ. ಯಾಕೆ ಹೇಳಿ? ದುಪ್ಪಟ್ಟು ಹಣ ಕೊಟ್ಟು ಬರ್ಲಿಕ್ಕೆ ಆಗುದಿಲ್ಲ, ಟಿಕೆಟ್ ಫಸ್ಟ್ ಆಫ್ ಆಲ್ ಸಿಗುದಿಲ್ಲ, ಮತ್ತೆ ಅಲ್ಲಿ ದುಪ್ಪಟ್ಟು ಹಣ ಕೊಡ್ಬೇಕು. ಇದಕ್ಕೆ ಏನಂತ ಹೇಳಿದ್ರೆ ಆ ದುಪ್ಪಟ್ಟು ಹಣ ಯಾರೆಲ್ಲ ವಸೂಲು ಮಾಡ್ತಿದ್ದಾರೆ, ಎಲ್ಲರ ಬಸ್ನ ಇದನ್ನು ಇವರು ಸರ್ಕಾರ ಕ್ಯಾನ್ಸಲ್ ಮಾಡಬೇಕು. ಯಾಕಂತ ಹೇಳಿದ್ರೆ ಇವರಿಗೆ ಎಷ್ಟು ಖರ್ಚಾಗ್ತದೆ ಅಷ್ಟೇ ಇದು ಮಾಡಬೇಕು ಹೊರತು ಇವರಿಗೆ ದುಪ್ಪಟ್ಟು ಹಣ ಮಾಡುವಂತ ಅವಶ್ಯಕತೆ ಇಲ್ಲ. ಇಂತಹ ಸಂದರ್ಭದಲ್ಲಿ ನಿಜವಾಗಿ ಜನರನ್ನು ಸಾಗಿಸ್ಲಿಕ್ಕೆ, ಸುರಕ್ಷತೆಯಿಂದ ಸಾಗಿಸ್ಲಿಕ್ಕೆ ಎಂತ ವ್ಯವಸ್ಥೆ ಬೇಕು, ಜಾಸ್ತಿ ಬಸ್ ಬೇಕು, ಅದನ್ನು ಮಾಡಬೇಕು. ಅದು ಬಿಟ್ಟು ದುಪ್ಪಟ್ಟು ಮಾಡುವುದಲ್ಲ. ಸರ್ಕಾರ ಕೂಡ ಈ ವಿಷಯದಲ್ಲಿ ಹಲವಾರು ವರ್ಷಗಳಿಂದ ನೋಡ್ತಾ ಇದ್ದೇವೆ. ಮೊದಲಿಂದ ಸಹ ಯಾವುದೇ ರಾಜಕೀಯ ಪಕ್ಷ ಬರಲಿ ಇದರ ಬಗ್ಗೆ ಸರ್ಕಾರ ಕೂಡ ಧ್ವನಿ ಎತ್ತಿಲ್ಲ. ಯಾಕೆ ಹೇಳಿ? ಆಲ್ಮೋಸ್ಟ್ ಹೆಚ್ಚಿನ ಬಸ್ನ ಮಾಲಕರು ಸರ್ಕಾರಕ್ಕೆ ಸಂಬಂಧಪಟ್ಟಂತ ರಾಜಕಾರಣಿಗಳಾಗಿರ್ತಾರೆ ಅಥವಾ ನಮ್ಮ ಬೇರೆ ಬೇರೆ ಪಕ್ಷಕ್ಕೆ ಸಂಬಂಧಪಟ್ಟಂತ ರಾಜಕಾರಣಿಗಳಾಗಿರ್ತಾರೆ ಎಂಬಂತ ಒಂದು ಮಾಹಿತಿಗಳು ಬರ್ತಾ ಇದೆ. ಆದ ಕಾರಣ ಇದಕ್ಕೆ ಕಾನೂನು ರೀತಿಯಾಗಿ ಇವರು ಕಠಿಣವಾದ ಕ್ರಮವನ್ನು ಇಲ್ಲಿ ತರ್ತಾ ಇಲ್ಲ. ಇವರು ಜನಸೇವೆ ಮಾಡ್ತಾರಂತೆ. ಜನಸೇವೆ ಮಾಡಬೇಕು, ಜನರಿಗೆ ಒಳ್ಳೇದು ಮಾಡಬೇಕು, ರಾಜ್ಯಕ್ಕೆ ಒಳ್ಳೇದು ಮಾಡಬೇಕಂತ ಯೋಚಿಸುವವರು ಇವರ ಸರ್ಕಾರದಲ್ಲಿ ಅಥವಾ ಯಾವುದೇ ರಾಜಕೀಯ ಪಕ್ಷ ಬರಲಿ ಇವರ ರಾಜಕೀಯದಲ್ಲಿ ಬಸಿದ್ದವರಿದ್ದಾರಂತೇಳಿ ಅದನ್ನು ಇಲ್ಲಿ ತನಕ ಸರಿ ಮಾಡುವುದಿಲ್ಲ ಅಂತ ಹೇಳಿದ್ರೆ ಇವರ ಒಂದು ಮೆಂಟಾಲಿಟಿಯನ್ನು ಯೋಚಿಸಿಕೊಳ್ಬೇಕು. ಇನ್ನು ಜನರ ಪರವಾಗಿ ಇವರು ನಿಲ್ಲುವವರ ಅಧಿಕಾರ ಸಿಗ್ಲಿಲ್ಲ ಅಂತೇಳಿ ಪಕ್ಷದಿಂದ ಪಕ್ಷಕ್ಕೆ ಆರುವವರು ಇನ್ನು ಜನರ ಈ ಸಮಸ್ಯೆಗೆ ಇದು ಮಾಡ್ತಾರಾ? ಸೊ ಸರ್ಕಾರಕ್ಕೆ ಕೂಡ ಹೇಳ್ತಾ ಇದ್ದೇನೆ, ದಯವಿಟ್ಟು ಇತ್ತ ಕಡೆ ಗಮನ ಕೊಡಿ. ಸರ್ಕಾರ ಕೂಡ ಗಮನ ಹರಿಸಿ ಎಲ್ಲಿ ಬೆಲೆ ಇದು ಮಾಡ್ತಿದ್ದಾರೆ ಅಂತ. ಪ್ರತಿ ಸಲ ಆಗ್ತದೆ, ಕಂಟ್ರೋಲ್ ಮಾಡುವ ತಾಕತ್ತಿದೆ. ಒಂದು ಸ್ಟೇಟ್ಮೆಂಟ್ ಕೊಟ್ಟು ಬಿಡ್ತೀರಾ ಈ ರೀತಿ ಮಾಡಬಾರ್ದಂತ. ಅದರ ಬಗ್ಗೆ ನೀವು ಕೂಡ ಅಲ್ಲಿ ಒಂದು ಇದು ಮಾಡಿ ಪರಿಶೀಲಿಸಿ ಯಾರೆಲ್ಲ ಮಾಡ್ತಿದ್ದಾರಂತ, ಯಾರೆಲ್ಲ ಬಸ್ನ ರೇಟ್ ಜಾಸ್ತಿ ಮಾಡ್ತಿದ್ದಾರೆ, ಯಾರೆಲ್ಲ ಎಂತ ಮಾಡ್ತಿದ್ದಾರೆ ಎಲ್ಲ ಪರಿಶೀಲಿಸಿ. ಸರ್ಕಾರ ಪರಿಶೀಲಿಸಲಿಕ್ಕೆ ಆಗಲ್ವಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಸಾರಿಗೆ ಮಿನಿಸ್ಟರ್ ಆದವರೇ, ದಯವಿಟ್ಟು ಇದರ ಬಗ್ಗೆ ಪರಿಶೀಲಿಸಿ. ಎಲ್ಲೆಲ್ಲಿ ರೇಟ್ಗಳನ್ನು ಯಾವ್ಯಾವ ಬಸ್ನವರು ಜಾಸ್ತಿ ಮಾಡಿದ್ದಾರೆ ನೋಡಿ, ಕ್ಲೀನ್ ಆಗಿ ಗೊತ್ತಾಗ್ತದೆ ಯಾವ್ಯಾವ ಬಸ್ನವರು ಜಾಸ್ತಿ ಮಾಡಿದ್ದಾರೆ ಅಂತ. ಸರ್ಕಾರಕ್ಕೆ ಜನರ ಬಗ್ಗೆ ಕಾಳಜಿ ಇದ್ರೆ ದಯವಿಟ್ಟು ಎಲ್ರು ಕೂಡ ಇದರ ಬಗ್ಗೆ ಎಚ್ಚೆತ್ತುಕೊಳ್ಳಿ. ಇಲ್ಲದಿದ್ರೆ ಸರ್ಕಾರ ಆಗ್ಲಿ ಯಾವುದೇ ರಾಜಕೀಯ ಪಕ್ಷಗಳಾಗ್ಲಿ ಇದರಲ್ಲಿ ನೋಡಿ ವಿರೋಧ ಪಕ್ಷ ಕೂಡ ಧ್ವನಿ ಎತ್ತಲ್ಲ. ಆಡಳಿತ ಪಕ್ಷ ಇದನ್ನು ಕಂಟ್ರೋಲ್ ತರಲಿಲ್ಲ ಅಂತ ಹೇಳಿ ವಿರೋಧ ಪಕ್ಷ ಕೂಡ ಇದರಲ್ಲಿ ಧ್ವನಿ ಎತ್ತಲ್ಲ. ಯಾಕೆ ಹೇಳಿ? ಇದರಲ್ಲಿ ಅವರಿಗೆ ಇದು ಬರಲ್ಲ, ಇವರದು ಸೇರ್ತದೆ ಬಸ್ಗಳು, ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಯಾಕೆ ಹೇಳಿ? ಇವರು ಸಹ ಸಿಕ್ಕಿ ಬೀಳ್ತಾರೆ. ನೋಡಿ, ನಮ್ಮ ಧರ್ಮದ ಹಬ್ಬಗಳು ಅದು ಬಿಡಬಾರ್ದು, ನಮ್ಮ ಧರ್ಮಕ್ಕೆ ಅನ್ಯಾಯ ಆಗ್ತಿದೆ ಅದಿದಂತ ಹೇಳ್ತಾರಲ್ಲ. ನೋಡಿ, ಇಲ್ಲಿ ಧರ್ಮದ ಒಬ್ಬ ಬಡವ ಒಂದು ಊರಿನಲ್ಲಿ ಸಿಕ್ಕಿಬಿದ್ದು ಹಬ್ಬ ಮಾಡ್ಲಿಕ್ಕೆ ಊರಿಗೆ ಬರ್ಲಿಕ್ಕೆ ಆಗದಿದ್ರೆ ಆಗ ಇವರಿಗೆ ಧರ್ಮ ಕಾಣಲ್ಲ. ಇವರ ಪಕ್ಷಕ್ಕೆ ವೋಟ್ ಹಾಕ್ಲಿಕ್ಕಿರುವಾಗ ಮಾತ್ರ ಧರ್ಮ ಕಾಣ್ತದೆ. ಧರ್ಮದ ಏಳಿಗೆ, ಧರ್ಮದ ಇದ್ರ ಬಗ್ಗೆ ಚಿಂತನೆ ಮಾಡುವ ರಾಜಕೀಯ ನಾಯಕರುಗಳೇ, ದಯವಿಟ್ಟು ಇದನ್ನು ನೋಡಿ. ಬಸ್ಸಿನ ರೇಟ್ ದುಪ್ಪಟ್ಟು ಮಾಡಿದಾರಲ್ಲ, ನಮ್ಮ ಹಬ್ಬಗಳು ಬರ್ತಾ ಇದೆಲ್ಲ, ಅದಕ್ಕೆ ಬರ್ಲಿಕ್ಕೆ ಆಗ್ತಿಲ್ಲಲ್ಲ, ಇದ್ರ ಬಗ್ಗೆ ಗಮನ ಕೊಡಿ. ಗಮನ ಕೊಡುದಿಲ್ಲ, ಯಾಕೆಂದ್ರೆ ಇದರಲ್ಲಿ ಓಟು ಬೀಳುದಿಲ್ಲ, ಮತ್ತೆ ಇವರಿಗೆ ಸಂಬಂಧಪಟ್ಟದಿರ್ತದೆ. ಎಲ್ಲ ನಾಟಕಗಳನ್ನು ನೋಡಿದ್ದೇವೆ ನಾವು. ಸರ್ಕಾರ ಆದಷ್ಟು ಬೇಗ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಳಿ.